ಸೇರ್ಪಡೆ ಯಾರೇ ಸೇರ್ಪಡೆ ಆಗಬೇಕಾದ್ರೂ ನಮ್ಮ ಅಲ್ಲಪ್ಪ ವೀರಭದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಸ್ಥಾನದಲ್ಲಿ ಅವರು ಕೂಡ ಕೂತಿದ್ದವರು. ಸೊ ಅವ್ರ ಹತ್ರ ಎಲ್ಲ ಸ್ಕ್ಯಾನ್ ಆದಮೇಲೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂತ ಕೆಲಸ ನಾವು ಮಾಡ್ತೀವಿ. ಎಮರ್ಜೆನ್ಸಿ ಯಾವ್ದಾದ್ರು ಎಲೆಕ್ಷನ್ ಟೈಮು ಅವು ಕೆಲವನ್ನ ನಾವೇ ತೀರ್ಮಾನಗಳನ್ನ ಆ ಸಂದರ್ಭದಲ್ಲಿ ಜಿಲ್ಲಾ ಸಣ್ಣವಾಗಿ ತೀರ್ಮಾನ ಮಾಡ್ತೀವಿ. ಅದು ಬಿಟ್ಟರೆ ಎಲ್ಲ ಅವರ ಮುಖಂಡತ್ವದಲ್ಲೇ ಸಮಿತಿ ತೀರ್ಮಾನ ಮಾಡಿ ಯಾರು ಸೇರಿಸ್ಕೊಳ್ಬೇಕು ಬಿಡಬೇಕು ಅಂತ ಹೇಳಿದ ಮೇಲೆ ನಾವು ಸೇರ್ಕೊಳ್ತೇವೆ. ಸೊ ಅವರು ಬಂದಿದ್ದಾರೆ, ಅವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಾಧ್ಯಕ್ಷಗಳಂತ ಖಂಡ್ರೆ ಸಾಹೇಬರು, ಸಲೀಂ ಅಹಮದ್, ಶಿವನಾರಾಯಣ ಅವರು, ಜಿಲ್ಲಾಧ್ಯಕ್ಷರು ಪ್ರಶಾಂತ್ ಆಳ್ವಾರು, ಇನ್ನೆಲ್ಲ ಸ್ಥಳೀಯ ಮುಖಂಡರುಗಳೆಲ್ಲ ತಾವೆಲ್ಲ ಸೇರ್ತೀರಿ. ಒಬ್ಬ ನಮ್ಮ ಸ್ನೇಹಿತರು ಸುಮಾರು 4-5 ಬಾರಿ ಭಾಸ್ಕರ್ 7-8 ಬಾರಿ ಪಾಪ ಟೈಮ್ ಕೇಳಿದ್ರು. ಸೊ ಬಹಳ ಉತ್ಸಾಹದಿಂದ ಉತ್ಸಾಹ ನೋಡೇ ಇವತ್ತು ದಿನ ಆಯ್ಕೆ ಮಾಡಿ 2-3 ದಿನ ಮುಂದಕ್ಕೆ ಆಗೋಗಿತ್ತು. ಸೊ ಭಾಸ್ಕರ್ ಅವರ ಉತ್ಸಾಹ ನೋಡಿ ನೀವೆಲ್ಲ ಇಲ್ಲೇ ಸೇರಬೇಕು, ನಾನು ಅಲ್ಲೇ ಬರ್ತೀನಿ, ಇಲ್ಲ ನಿಮ್ಮನ್ನ KPCCಗೆ ಕರ್ಕೊಂಡು ಬಂದು ಸೇರಿಸ್ಬೇಕು ಅಂತ ತೀರ್ಮಾನ ಮಾಡಿ ಖರ್ಚು ಮಾಡಿಕೊಂಡು ಗಾಡಿ ತಗೊಂಡು ಬಂದು ಇಲ್ಲಿ ಇಟ್ಕೊಂಡು ನನಗೂ ಬಹಳ ಸಂತೋಷ. ಇದೊಂದು ದೇವಸ್ಥಾನ, ಕಾಂಗ್ರೆಸ್ ಕಚೇರಿ ಏನಂದ್ರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ದೇವಸ್ಥಾನ. ಸೊ ಅಲ್ಲಿ ಇಲ್ಲಿ ಬಂದು ನೀವು ಸೇರ್ತಾ ಇರೋದು ಎಲ್ಲ ದೊಡ್ಡವ್ರನ್ನೆಲ್ಲ ನಾವು ಇಲ್ಲಿ ಸೇರಿಸ್ಕೊಳ್ತೀವಿ. ಆದರೆ ಕಾರ್ಯಕರ್ತರು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ನಾರ್ತ್ ಕೇಂದ್ರ, ಉತ್ತರ ಕರ್ನಾಟಕ, ಉತ್ತರ ಕೇಂದ್ರ, ಕಾರವಾರ ಜಿಲ್ಲೆ ಬರೀ ಒಬ್ಬರೇ MLA ಇರೋದಂತೆ ದೇಶಪಾಂಡೆ ಅವರು ಬಹಳ ಸಂಘಟನೆ ಮಾಡಿದ್ದಾರೆ. ಮಾರಜಾಳ ಅವರು MP ಅವರು ಆದ್ಮೇಲೆ ತಿರ್ಗಿ ಯಾರು MP ಕೂಡ ಆಗಲಿಲ್ಲ. ಸೊ ಒಬ್ರು ಆಪರೇಷನ್ ಲೋಟಸ್ ಅಲ್ಲಿ ನಮ್ಮನ್ನ ಹಿಂದೆ ಇಬ್ರು ಇಂಡಿಪೆಂಡೆಂಟ್ಸ್ MLA ಕೂಡ ಇದ್ರು, 3 ಜನ ನಮ್ಮವರು ಇದ್ರು. ಆದ್ರೆ ನಾನು ಸರ್ವೆ ಮಾಡಿಸ್ತಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡು ಇಲ್ಲೆಲ್ಲ ಒಂದು ದೊಡ್ಡ ಬದಲಾವಣೆ ಆಗುವಂತ ಎಲ್ಲ ಸೂಚನೆಗಳು ಮತದಾರ ಹೇಳ್ತಾ ಇದ್ದಾರೆ. ಬಂದಿರೋರು ನಾನು ಯಾರಿಗೆ MLA ಆಗ್ಬೇಕು ಅಂತ ನೀವು ಯಾರಿಗೂ ಬಂದಿಲ್ಲ, ಕಾಂಗ್ರೆಸ್ ಪಕ್ಷದೊಳಗೆ ಇರಬೇಕು ಅಂತ ನೀವು ಬಂದಿದ್ದೀವಿ. MLA ಬೇರೆ ವಿಷಯ. ಏಕೆಂದ್ರೆ ನಾನು ಗೋವಾಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಭಾಗದವರು ಬಿಜಾಪುರ, ಬಾಗಲಕೋಟೆ ಅక్కడ ಬಹಳ ಜನ ಎಲ್ಲ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾರೆ, ಎಲ್ಲ ಉದ್ಯೋಗ ಮಾಡ್ತಾರೆ. ಆ ಭಾಗದ ಜನರ ಏನು ಸಮಸ್ಯೆಗಳಿದೆ, ಅಲ್ಲಿರುವಂತ ಒಂದು ಪ್ರಕೃತಿ ನಮ್ಮ ರಾಜ್ಯದಲ್ಲಿ ಇರುವಂತ ಪ್ರಕೃತಿಗೂ ಯಾವ ತರದ ಕಡಿಮೆ ಇಲ್ಲ. ಆದ್ರೆ ಯಾಕೆ ಹೋಗ್ತಾ ಇದ್ದಾರೆ, ಇದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ಕಾಂಗ್ರೆಸ್ ಪಕ್ಷ, ನಾನು ಇವತ್ತೊಂದು ಮೇಜರ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ನಿಮ್ ಮುಂದೆ, ಎಲ್ಲ ಮಾಧ್ಯಮದವರು ಇಲ್ಲ ಆದ್ರೂ ಹೇಳ್ತಾ ಇದ್ದೀರ. ಕಾಂಗ್ರೆಸ್ ಪಕ್ಷ ಈ ಕರಾವಳಿ ಪ್ರದೇಶದಲ್ಲಿ, ಮಲೆನಾಡಲ್ಲಿ ನಮ್ದೇ ಆದಂತ ಒಂದು ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಜನರಿಗೆ ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು,
ಜನರನ್ನ ವಲಸೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಈಗಾಗಲೇ ನಾನು ಆಲೋಚನೆಯನ್ನ ಮಾಡಿ ಈಗಾಗಲೇ ಕೆಲವರಿಗೆ ಜವಾಬ್ದಾರಿಯನ್ನ ನಮ್ಮಲ್ಲಿರುವಂತ ಪ್ರಕೃತಿಯ ಸಂಪತ್ತು, ನಮ್ಮಲ್ಲಿರುವಂತ ಯುವಕರ ಇರುವಂತ ಒಂದು ಶಕ್ತಿ ನಾವು ಬೇರೆಯವರಿಗೆ ದಾನ ಮಾಡ್ತಾ ಇದ್ದೇವೆ. ನಾವು ಹೊರಗಡೆ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಏನಿಲ್ಲ. ಬೆಳಗಾಮಲ್ಲಿ ಇರ್ಬೋದು, ಆ ಸುತ್ತಮುತ್ತಲ ಜಿಲ್ಲೆಯವರೆಲ್ಲ ಗೋವಾಗ ಹೋಗಿ ವಲಸೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಈಗಾಗಲೇ ನಾನು ಆಲೋಚನೆಯನ್ನ ಮಾಡಿ ಈಗಾಗಲೇ ಕೆಲವರಿಗೆ ಜವಾಬ್ದಾರಿಯನ್ನ ನಮ್ಮಲ್ಲಿರುವಂತ ಪ್ರಕೃತಿಯ ಸಂಪತ್ತು, ನಮ್ಮಲ್ಲಿರುವಂತ ಯುವಕರ ಇರುವಂತ ಒಂದು ಶಕ್ತಿ ನಾವು ಬೇರೆಯವರಿಗೆ ದಾನ ಮಾಡ್ತಾ ಇದ್ದೇವೆ. ನಾವು ಹೊರಗಡೆ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಏನಿಲ್ಲ. ಬೆಳಗಾಮಲ್ಲಿ ಇರ್ಬೋದು, ಆ ಸುತ್ತಮುತ್ತಲ ಜಿಲ್ಲೆಯವರೆಲ್ಲ ಗೋವಾಗ ಹೋಗಿದ್ದಾರೆ. ಕರಾವಳಿ ಪ್ರದೇಶದವರೆಲ್ಲ ಹೆಚ್ಚು ಕಮ್ಮಿ ಕೆಲವರೆಲ್ಲ ಬಾಂಬೆಗೆ ಹೋಗಿದ್ದಾರೆ. ಈ ಕಡೆ ಸೌದಿ ಅರೇಬಿಯಾಗೆಲ್ಲ ಹೋಗಿದ್ದಾರೆ, ದುಬೈ ಸೌದಿಗೆಲ್ಲ ಹೋಗಿದ್ದಾರೆ. ನಮ್ಮಲ್ಲಿ ಏನ್ ಕಡಿಮೆ ಇದೆ? ಇದು ಒಂದು ದೊಡ್ಡ ಪ್ರಶ್ನೆ ನನ್ನನ್ನ ಕಾಡ್ತಾ ಇದೆ. ಅಲ್ಲಿ ನಾನು ಮತದಾರನ ಭೇಟಿ ಮಾಡಕ್ ಹೋದಾಗ ಗೋವಾಗಿ ನಮ್ಮಲ್ಲಿ ಏನ್ ಕಡಿಮೆ ಇದೆ? ನಮ್ಗೆ ಯಾಕೆ ನೀವು ಇಲ್ಲಿಗೆ ಹೊರಗಡೆ ಬಂದು ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ? ನಮ್ಗೆ ಉದ್ಯೋಗ ಕೊಡಿ ನೀವು, ನಾವ್ಯಾಕೆ ಊರ್ ಬಿಡೋಣ? ಇಲ್ಲಿ ಬಂದು ಬೇರೆಯವ್ರಿಗೆ ದುಡಿಯೋದು ಬಂದು ನಮ್ಮನೇಲೆ ನಾವು ದುಡಿದು, ನಮ್ಮೂರಲ್ಲೇ ದುಡಿದು ನಾವು ಸಂಪಾದನೆ ಮಾಡ್ಕೊಂಡು ನಮ್ಮನೇಲೆ ನಾವು ಇರ್ತೀವಿ ಅಂತ ಭಾವನೆ ಕೂಡ ಅವರೆಲ್ಲ ವ್ಯಕ್ತಪಡಿಸಿದ್ದಾರೆ. ಸೊ ನಾನು ಕಾಂಗ್ರೆಸ್ ಪಕ್ಷ ಮುಂದಿನ ಏನು ನಮ್ಮ ಪ್ರಣಾಳಿಕೆ ಸಮಿತಿ ಇದೆ, ಮಲೆನಾಡು ಮತ್ತು ಕರಾವಳಿಗೆ ಒಂದು ಪ್ರತ್ಯೇಕವಾದಂತ ಪ್ರಣಾಳಿಕೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ನಾವೇನ್ ಮಾಡ್ತೀವಿ ಅಂತ ಹೇಳಿ ವಿಶೇಷವಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಗೋವಾ ಮಾದರಿನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಯಾವ ರೀತಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಂಡು ಅವಕಾಶಗಳನ್ನ ಮಾಡಿಕೊಂಡಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಮಿತಿ ಅದರ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡ್ತೀವಿ. ಬರೀ ಒಂದು ಧರ್ಮದ ಹೆಸರಿನಲ್ಲಿ ಭಾಗ ಮಾಡಿಕೊಂಡು ಮನಸ್ಸಿಗೆ ನೋಯಿಸ್ಕೊಂಡು ಫಸ್ಟ್ ಊಟ ಬೇಕಲ್ಲ, ಉದ್ಯೋಗ ಬೇಕಲ್ಲ, ಕೈ ಕಾಸು ಬೇಕಲ್ಲ, ಅದನ್ನ ಏನು ಮಾಡಿಲ್ಲ. ಇವತ್ತು ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಹಳ ಸಂತೋಷ. 3 ದಿನ 4 ದಿನದಿಂದ ಸಾಮಾನ್ಯ ಜನರಿಗೆ ಏನಾದ್ರು ಅನುಕೂಲ ಆಗಂತದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಏನಾದ್ರು ಇದೆಯಾ? ಬೇಡ. ಬಿಜೆಪಿ ಸರ್ಕಾರ ಇದೆ, ಬಜೆಟ್ ಇಲ್ಲಿ 3 ವರ್ಷದಿಂದ ಬಿಜೆಪಿ ಸರ್ಕಾರ ಇದೆ, ನಮ್ಮ ಸರ್ಕಾರನೇ ಇಲ್ಲ. ಆಯ್ತು, ಡಬಲ್ ಇಂಜಿನ್ ಸರ್ಕಾರ ಇದೆ. ಪ್ರೈಮ್ ಮಿನಿಸ್ಟರ್ 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಬಹಳ ಯುವಕರಲ್ಲಿ ಇದ್ದೀವಿ. ನಿಮ್ಗೆಲ್ಲ ಏನು ಗೌರ್ಮೆಂಟ್ ಉದ್ಯೋಗ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮಲ್ಲೇ ನೀವು ಬದುಕಲಿಕ್ಕೆ, ನಿಮ್ಮ ಸ್ವಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ, ಲೋಕಲ್ ಆಗಿ ಏನಾದ್ರು ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಏನಾದ್ರು ಮಾಡಬಹುದಾಯ್ತಲ್ಲ. 2 ಕೋಟಿ ಇಲ್ಲ, ಕೊನೆಗೆ ಈಗ 60 ಲಕ್ಷ ಇಳಿಸಿದ್ದಾರೆ, ವರ್ಷಕ್ಕೆ ಇಳಿಸಿದ್ದಾರೆ. ನೀವು ಮಾತ್ರ ಓಟ್ ತಗೋಬೇಕಾದ್ರೆ 1-2 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಈಗ 60 ಲಕ್ಷ ಇಳಿಸಿದ್ದಾರೆ ಅಂತಂದ್ರೆ ನಿಮ್ಮಲ್ಲಿ ಯುವಕರ ಮೇಲೆ ನಂಬಿಕೆ ಇಲ್ಲ, ಆ ಯುವಕರ ಸಾಮರ್ಥ್ಯದ ಮೇಲೆ ಒಂದು ವಿಶ್ವಾಸ ಇಲ್ಲ. ನಾವು ಯುವಕರನ್ನ ಹೊರಗಡೆ ಕಳಿಸ್ಕೊಡ್ತಾ ಇದ್ದೀವಿ.
ಇದು ಯಾರ ಜವಾಬ್ದಾರಿ? ರಾಜಕಾರಣದಲ್ಲಿದ್ದಂಥವ್ರು, ನಮ್ಮಂಥವ್ರ ಜವಾಬ್ದಾರಿ. ನಾವು ಸರಿಯಾದ ಪಾಲಿಸಿಗಳು ಮಾಡಿದ್ರೆ, ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಕೊಟ್ರೆ, ನಿಮ್ಗೆ ಮಾರ್ಗದರ್ಶನ ಕೊಟ್ರೆ, ನೀವೇ ಹೆಂಗೋ ದುಡ್ಕೊಂಡು ತಾವೆಲ್ಲ ಇರ್ತೀರಿ. ಸೊ ಅದು ನಮ್ಮ ಸರ್ಕಾರದ, ಯಾವುದೇ ಸರ್ಕಾರದಲ್ಲಿರುವಂತ ನಾಯಕರುಗಳ ಜವಾಬ್ದಾರಿ. ಸೊ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬಂದಿದ್ದೀರಿ. ನಾನು ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ನಾನೊಬ್ಬ ಕಾರ್ಯಕರ್ತನಾಗಿ ನಿಮ್ಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಮುಂದಕ್ಕೆ ಎಲೆಕ್ಷನ್ಗೆ ಈಗ ಹೊಸ ಆಲೋಚನೆಗಳು, ಹೊಸ ಮುಖಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತದೆ. ಈಗ ಹಂಗಂತ ಹಿರಿಯರನ್ನೆಲ್ಲ ತಳ್ಳಕ್ಕಾಗಲ್ಲ, ಅವ್ರನ್ನು ಮಿಕ್ಸ್ ಅಂಡ್ ಮ್ಯಾಚ್ ಇಟ್ಕೊಳ್ಳೇಬೇಕು. ನಿಮ್ಗೆ ಸದಸ್ಯತ್ವದ ಅವಕಾಶ ಇವತ್ತು ಬಂದಿದೆ. ನೀವೆಲ್ಲ ನಾವು ಚೀಫ್ ಎನ್ರೋಲರ್ ಆಗಿ, ಬೂತ್ ಎನ್ರೋಲರ್ ಆಗಿ ನಿಮ್ಮನ್ನ ನೇಮಕ ಮಾಡ್ತೀವಿ. ಅತಿ ಹೆಚ್ಚು ಸದಸ್ಯರನ್ನ ನೀವು ನೇಮಕ ಮಾಡಬೇಕು. ನೀವು ವೋಟರ್ ಲಿಸ್ಟ್ ಇಟ್ಕೊಂಡು ಮನೆಗೆ ಹೋದಾಗ ಯಾರು ಮೆಂಬರ್ ಆಗ್ತಾನೆ, ಯಾರು ಮೆಂಬರ್ ಆಗಲ್ಲ ಅಂತ ಗೊತ್ತಾಗ್ತದೆ. ನಾನು ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಮುಂದಕ್ಕೆ ಎಲೆಕ್ಷನ್ಗೆ ಈಗ ಹೊಸ ಆಲೋಚನೆಗಳು, ಹೊಸ ಮುಖಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತದೆ. ಈಗ ಹಂಗಂತ ಹಿರಿಯರನ್ನೆಲ್ಲ ತಳ್ಳಕ್ಕಾಗಲ್ಲ, ಅವ್ರನ್ನು ಮಿಕ್ಸ್ ಅಂಡ್ ಮ್ಯಾಚ್ ಇಟ್ಕೊಳ್ಳೇಬೇಕು. ನಿಮ್ಗೆ ಸದಸ್ಯತ್ವದ ಅವಕಾಶ ಇವತ್ತು ಬಂದಿದೆ. ನೀವೆಲ್ಲ ನಾವು ಚೀಫ್ ಎನ್ರೋಲರ್ ಆಗಿ, ಬೂತ್ ಎನ್ರೋಲರ್ ಆಗಿ ನಿಮ್ಮನ್ನ ನೇಮಕ ಮಾಡ್ತೀವಿ. ಅತಿ ಹೆಚ್ಚು ಸದಸ್ಯರನ್ನ ನೀವು ನೇಮಕ ಮಾಡಬೇಕು. ನೀವು ವೋಟರ್ ಲಿಸ್ಟ್ ಇಟ್ಕೊಂಡು ಮನೆಗೆ ಹೋದಾಗ ಯಾರು ಮೆಂಬರ್ ಆಗ್ತಾನೆ, ಯಾರು ಮೆಂಬರ್ ಆಗಲ್ಲ ಅಂತ ಗೊತ್ತಾಗ್ತದೆ. ಮೆಂಬರ್ ಆದವ್ ನಿಮ್ ಜೊತೆ ಇರ್ತಾನೆ, ಮೆಂಬರ್ ಆಗದೆ ಹೋದ್ರೆ ಕಾಂಗ್ರೆಸ್ಗೆ ನಾಳೆ ಬೆಳಿಗ್ಗೆ ಅವನ್ನ ಪರಿವರ್ತನೆ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಗೆ ಸಿಗ್ತದೆ. ಸೊ ಬಿಜೆಪಿಯವರು ಅವ್ರದೊಂದು ಟ್ರಿಕ್, ಬರೀ ಹೆಣ್ಮಕ್ಳು ಸೇರಿಸೋದು, ಹೊರಗೆ ಹೇಳ್ಕೊಡ್ತೀವಿ ಅಂತ ಹೇಳೋದು, ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಒಂದು ಟೂರ್ ಹಾಕೋದು, ಅದಾದ್ಮೇಲೆ ನಮ್ಮ ಕಾರ್ಯಕರ್ತರು ಮಾಡ್ಕೊಡಿ ಅಂತ ಹೇಳೋದು, ಎಲೆಕ್ಷನ್ ಮಾಡಿ ಅಂತ ಹೇಳೋದು, ಅವ್ರದೆಲ್ಲ ಏನೋ ಟ್ರಿಕ್ ಮಾಡ್ತಾ ಇದ್ದಾರೆ. 18 ವರ್ಷ ಆದವ್ರಿಗೆ ಹಿಂಗೆ SLC PUC ಆದವ್ರಿಗೆಲ್ಲ ವೋಟರ್ ಲಿಸ್ಟ್ ಸೇರಿಸ್ತೀವಿ ಅಂತ ಮೂಲದ ಹಕ್ಕು ಇದೆ, ಸೇರಿಸ್ಕೊಡ್ತಾರೆ ಅವರು. ಇವರೇನೋ ಹೆಲ್ಪ್ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರ್ಲಿ, ಅವ್ರೇನಾದ್ರು ಮಾಡ್ಕೊಳ್ಳಿ. ನೀವು ಕೂಡ ಬಹಳ ಸಕ್ರಿಯವಾಗಿ ಈ ಎಲ್ಲ ವಿಚಾರದಲ್ಲೂ ಕೂಡ ಜನರ ಹೃದಯವನ್ನು ಗೆಲ್ಲುವಂತ ಕೆಲಸ ನೀವು ಮಾಡಬೇಕು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಬಹಳ ಕಡಿಮೆ ಅಂತದ್ರಿಂದ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಬಿಜೆಪಿ ಈ ರಾಜ್ಯದಲ್ಲಿ, ನಾನು ಹೇಳ್ತಾ ಇಲ್ಲ, ಅವ್ರ ಪಾರ್ಟಿಯವರು ಹೇಳ್ತಾರೆ, ಯಾವ ಕಾರಣಕ್ಕೂ ನಾವು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಈಗ ಆಯ್ತಪ್ಪ, ನಿಮ್ಮ MP ಏನಾದ್ರು ಒಂದು ಮಂತ್ರಿ ಅವಕಾಶ ಇತ್ತು, 4-5 ಬಾರಿ MLA MP, ಏನಾದ್ರು ಒಂದು ಗುರ್ತಾಗಂತದ್ದು ಏನಾದ್ರು ಒಂದು ನಿಮ್ಮಲ್ಲಿ ಏನಾದ್ರು ಬಂದಿದ್ಯಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರು ತಗೊಂಡ್ ಬಂದು ಪ್ರಭಾವ ಬೀರಿ ಯಾರಿಗೋ ಒಂದು 5-20,000 ಜನಕ್ಕೆ ಏನಾದ್ರು ಕೆಲಸ ಕೊಡಿಸೋದಂಥದ್ದು ಏನಾದ್ರು ಆಗಿದೆಯಾ? ದೇವರು ದಿಂಡ್ರು ಮಾತು, ಸಂವಿಧಾನ ಬದಲಾವಣೆ ಮಾಡಿ, ತಿದ್ದಿ ಸುಳಿ ಕಟ್ಟಿ ಇಷ್ಟ್ಬಿಟ್ಟು ನೀವಲ್ಲ ಮಾತೆ ಬಂಡವಾಳ. ಬೇರೆ ಏನಾರು ಉದ್ಯೋಗ ಕೆಲವಂತ ಕೆಲಸ ನೀವು ಮಾಡಬೇಕು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಬಹಳ ಕಡಿಮೆ ಅಂತದ್ರಿಂದ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಬಿಜೆಪಿ ಈ ರಾಜ್ಯದಲ್ಲಿ, ನಾನು ಹೇಳ್ತಾ ಇಲ್ಲ, ಅವ್ರ ಪಾರ್ಟಿಯವರು ಹೇಳ್ತಾರೆ, ಯಾವ ಕಾರಣಕ್ಕೂ ನಾವು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಈಗ ಆಯ್ತಪ್ಪ, ನಿಮ್ಮ MP ಏನಾದ್ರು ಒಂದು ಮಂತ್ರಿ ಅವಕಾಶ ಇತ್ತು, 4-5 ಬಾರಿ MLA MP, ಏನಾದ್ರು ಒಂದು ಗುರ್ತಾಗಂತದ್ದು ಏನಾದ್ರು ಒಂದು ನಿಮ್ಮಲ್ಲಿ ಏನಾದ್ರು ಬಂದಿದ್ಯಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರು ತಗೊಂಡ್ ಬಂದು
ಪ್ರಭಾವ ಬೀರಿ ಯಾರಿಗೋ ಒಂದು 20,000 ಜನಕ್ಕೆ ಏನಾದ್ರು ಕೆಲಸ ಕೊಡಿಸುವಂಥದ್ದು ಏನಾದ್ರು ಆಗಿದ್ದೀನ? ದೇವರು ದಿಂಡ್ರು ಮಾತು ಸಂವಿಧಾನ ಬದಲಾವಣೆ ಮಾಡಿ ತಿದ್ದಿ ಸುಳಿ ಕಟ್ಟಿ ಇಷ್ಟ್ಬಿಟ್ಟು ಏನಿಲ್ವಲ್ಲ ಮಾತೆ ಬಂಡವಾಳ ಬೇರೆ ಏನಾರು ಆಗಿದೆಯಾ? ನಾನು ಪ್ರಾರಂಭ ಮಾತಾಡ್ತಾ ಇರೋದೇ ನಿಮ್ಗೆ ಉದ್ಯೋಗ. ನಾನು ಗೌರ್ಮೆಂಟ್ ಉದ್ಯೋಗ ಅಂತಲ್ಲ, ಪ್ರೈವೇಟೇ ಕರ್ಕೊಂಡು ಬಂದು ಪ್ರೈವೇಟ್ ಅವ್ರ ಕೈಲೇ ಏನಾರು ಒಂದು ಮಾಡ್ಲಿ ಕಟ್ಸ್ಲಿ, ಅದನ್ನೇ ಹೇಳ್ತಾ ಇರೋದು. ಇನ್ ಬಿಡಿ, ಅದು ಆಯ್ತು, ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಬದಲಾವಣೆ ನಿಮ್ಮ ಕೈಯಲ್ಲಿದೆ, ರಾಜ್ಯದ ಬದಲಾವಣೆ ನಿಮ್ಮ ಕೈಲಿದೆ, ರಾಜ್ಯ ಆದ್ಮೇಲೆ ರಾಷ್ಟ್ರದ ಬದಲಾವಣೆ ನಿಮ್ಮ ಕೈಲಿದೆ. ಸೊ ಅದಕ್ಕೆ ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಾರ್ಟಿಲಿ ಇರೋದು ಅಂದ್ರೆ ಒಂದು ದೊಡ್ಡ ಗೌರವ, ಅದು ತಲೆ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಈ ತ್ರಿವರ್ಣ ಧ್ವಜದ ಬಾವುಟ ಮೈ ಮೇಲೆ ಹಾಕೊಳ್ಳೋಕೆ ಅವಕಾಶ ಇಲ್ಲ. ನಿಮ್ಗೆ ಮಾತ್ರ ಕಾಂಗ್ರೆಸ್ ಅಂತ ಸೇರ್ತ ಮೇಲೆ ನಿಮ್ಗೆ ಮಾತ್ರ ಅವಕಾಶ ಇದೆ. ಸ್ಥಳದ ಮಟ್ಟದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಿನಿಂದ ತಾವೆಲ್ಲ ಕೆಲಸ ಮಾಡಿ. ನಾನು ಯಾವಾಗಲೂ ನಿಮ್ಮ ಜೊತೆಲಿ ನಾವೆಲ್ಲ ಇರ್ತೇವೆ. ನಮ್ದೊಂದು ಸಾಮೂಹಿಕ ನಾಯಕತ್ವ, ಅದ್ರಲ್ಲಿ ನಮ್ಗೆ ನಂಬಿಕೆ. ವ್ಯಕ್ತಿ ಪೂಜೆಯಲ್ಲ, ಪಕ್ಷದ ಪೂಜೆಯಲ್ಲಿ ನಮ್ಗೆ ನಂಬಿಕೆ. ನನ್ನ ವಿಶ್ವಾಸ ಪ್ರೀತಿ ಇರ್ಬೋದು, ನನ್ನ ಮೇಲೆ ಅಭಿಮಾನ ಇರ್ಬೋದು, ಹಂಗಂತ ನನಗಿನ್ನ ದೊಡ್ಡದು ನಮ್ಮ ಪಾರ್ಟಿ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವೆಲ್ಲ ಸೇರಿ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಪಕ್ಷನ ಉಳಿಸಿ. ಇಷ್ಟು ದೂರ ಬಂದಿದ್ದೀರಿ ಅಂದ್ರೆ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾತ್ ನಮಸ್ಕಾರಗಳನ್ನು ಹೇಳಿ, ಅಭಿನಂದನೆ ಹೇಳಿ, ನಿಮಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸ್ವಾಗತವನ್ನ ಪಕ್ಷದ ಅಧ್ಯಕ್ಷನಾಗಿ ನಾನು ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ನ ಮುಖಂಡಗಳ ನೇತೃತ್ವದಲ್ಲಿ ನಿಮ್ಮನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ದೇಶಪಾಂಡೆ ಅವರು ಕೊಟ್ಟಿದ್ದಾರೆ, ಬಹಳ ಹಿಂದೆ ಕೊಟ್ಟಿದ್ರು. ಅವ್ರದ್ದು ಎಲ್ಲ ಸಪ್ರೇಟ್ ಆಗಿ ಮಾಡ್ಬೇಕಾಗುತ್ತೆ. ಒಂದು ಲಿಸ್ಟ್ ನನಗೆ 5-6 ತಿಂಗಳೇ ಕೊಟ್ಟಿದ್ದೀರಿ, ಅಲ್ಲೇ ಮಾಡೋದು ಇಲ್ಲೇ ಮಾಡೋದು ಬಿಟ್ಟಿದ್ದಾರೆ. ಅದನ್ನು ನಾನು ಸೇರಿಸುವಂತ ಕೆಲಸ ಬಹಳ ಹುದ್ದೆಲಿದ್ದಂಥವ್ರು ಬಹಳ ಜನದ ಪಟ್ಟಿನ ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಅದಕ್ಕೂ ಒಂದಿನ ಟೈಮ್ ಕೊಟ್ಟು ನಾನು ಸೇರ್ಪಡೆ ಆಗುವಂತ ಕೆಲಸ ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.